ನಮಸ್ಕಾರ, ನಂದು ಗೋಕುಲ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಸೂರ್ಯ ತನ್ನ ಅಮ್ಮನ ಜೊತೆಗೇನೆ ಮಾತಾಡ್ತಾ ಇರ್ತಾನೆ. ಹೌದಮ್ಮ, ನೀನ್ ಹೇಳ್ತಾ ಇರೋದು ಕೂಡ ನಿಜಾನೇ. ಆ ವಲ್ಲಭ ಯಾವುದೇ ಕಾರಣಕ್ಕೂ ಕೂಡ ಜೈಲಿಂದ ಹೊರಗಡೆ ಬರ್ಲೇಬಾರ್ದು. ಆ ತರ ಶಿಕ್ಷಣ ನಾನು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಚಂದ್ರು ಚಂದ್ರು ಅಂತ ಜೋರಾಗಿ ಕೂಗ್ಬಿಡ್ತಾರೆ. ಏನಣ್ಣ ಅಂತ ಚಂದ್ರು ಬಂದು ಕೇಳ್ತಾರೆ. ನೋಡ್ ಚಂದ್ರು, ನೀನ್ ಏನ್ ಮಾಡ್ತೀಯೋ ನನ್ಗಂತೂ ಗೊತ್ತಿಲ್ಲ. ಈಗ್ಲೇನೆ ಸ್ಟೇಷನ್ ಹೋಗ್ಬಿಟ್ಟು SI ಹತ್ರ ಮಾತಾಡಿ ಆ ಕೇಸನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಜೀವನ ಪರ್ಯಂತ ಅವನು ಜೈಲಲ್ಲೇನೆ ಬಿದ್ದಿರ್ಬೇಕು ಆ ವಲ್ಲಭ. ಆ ತರ ನೀನ್ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅಣ್ಣ, ನೀನ್ ಇಷ್ಟ ಹೇಳ್ದೆ ಅಲ್ವಾ, ಸಾಕು ಬಿಡೋಣ, ಮುಂದಿನದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಚಂದ್ರು ಅಲ್ಲಿಂದ ಹೊರಟೋಗಿದ ತಕ್ಷಣನೇ ಇಲ್ಲಿ ಅಮ್ಮ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಸೂರ್ಯನ್ ಕಾಲರ್ ಪಟ್ಟಿನ ಹಿಡ್ಕೊಂಡು, ಅಯ್ಯೋ ರಾಕ್ಷಸ, ನೀನ್ ಇಂಥವನು ಕೆಟ್ಟವನಾಗ್ತೀಯ ಅಂತ ಗೊತ್ತಿದ್ದಿದ್ರೆ ಊಟಕ್ಕಿಂತ ಮುಂಚೆನೆ ನಿನ್ನ ಸಾಯಿಸ್ಬಿಡ್ತಿದ್ದೆ ನಾನಲ್ಲಿ, ಅಯ್ಯೋ ಪಾಪಿ ಅಂತ ಅಮ್ಮ ಜೋರಾಗಿನೇ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ದಿದ್ರೆ ಸೂರ್ಯ ಏನನ್ನು ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ನಂದಕುಮಾರ್ ಅವರು ಅಳಿಯ ಪೊಲೀಸ್ನವ್ರ ಹತ್ರನೇ ಮಾತಾಡ್ತಾ ಇರ್ತಾರೆ. ಚಿದಂಬರ ಅವರು, ಅಲ್ಲ ಏನ್ ಸರ್, ಅವ್ನು ಏನ್ ತಪ್ಪು ಮಾಡಿದಾನೆ ಅಂತ ನೀವ್ ಇವಾಗ ಅವನನ್ನ ಕರ್ಕೊ ಬಂದು ಸ್ಟೇಷನ್ ಒಳಗಡೆ ಇಳ್ಕೊಂಡಿದ್ದೀರಲ್ಲ, ಇದೆಲ್ಲ ತಪ್ಪು ಸರ್, ಅವ್ನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ಲಾಯರ್ ಹೇಳ್ತಾ ಇರ್ಬೇಕಾದ್ರೆ, ನೋಡಿ ಅದನ್ನೆಲ್ಲ ನೀವು ನನ್ನ ಹತ್ರ ಮಾತಾಡೋದೇ ಬೇಡ. ಈ ಕೇಸು ಇವಾಗ ನಾಳೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಕೋರ್ಟ್ ನಲ್ಲಿ ನೀವು ಸರಿಯಾಗಿರೋ ಸಾಕ್ಷಿನ ಇಟ್ಕೊ ಬಂದು ಬೇಕಾದ್ರೆ ಅವನನ್ನ ಮನೆಗೆನೆ ಕರ್ಕೊಂಡೋಗಿ. ಅದು ಅಲ್ಲದೆ ಆ ಹುಡುಗಿ ಅಪ್ಪ ಇದಾರಲ್ವಾ, ಅವರು DC ಗೆ ತುಂಬಾನೇ ಹತ್ರ ಅಂತೆ. ನಮ್ಗೆ ಮೇಲ್ಗಡೆಯಿಂದ ತುಂಬಾನೇ ಪ್ರೆಷರ್ ಇದೆ. ಸೊ ಹಾಗಾಗಿ ಇವಾಗ ನಾವಂತೂ ಏನನ್ನು ಮಾಡಕ್ಕಾಗಲ್ಲ ಅಂತ ಪೊಲೀಸ್ನವರು ಹೇಳ್ಬಿಡ್ತಾರೆ. ಅಲ್ಲ ಸರ್, ಕಾನೂನು ಗೊತ್ತಿರುವ ನೀವೇನೆ ಈ ತರ ಹೇಳಿದಿದ್ರೆ ಹೇಗೆ ಅಂತ ಲಾಯರ್ ಕೇಳ್ತಿರ್ಬೇಕಾದ್ರೆ, ಲಾಯರ್ ಆಗಿ ನಿಮ್ಗೂ ಕೂಡ ಈ ಕೇಸಿನ ಸೂಕ್ಷ್ಮತೆ ಅರಿವಾಗ್ಬೇಕು ತಾನೆ. ಇದು ಚೈನ್ ಕೇಸು, ದರೋಡನು ಅಥವಾ ಕಳ್ಳತನದ ಕೇಸ್ ಅಲ್ಲ, ಹುಡುಗಿ ಕಿಡ್ನಾಪ್ ಆಗಿರುವ ಕೇಸು. ಈ ಕೇಸಿನ ಸೀರಿಯಸ್ನೆಸ್ ನಿಮ್ಗೆ ಏನಾದ್ರು ಗೊತ್ತೇನ್ರಿ? ನೋಡಿ, SI ಬೇರೆ ಪುಣ್ಯಕ್ಕೇನೆ ಊರಲಿಲ್ಲ. ನಾಳೆ ಅವರನ್ನು ಬರ್ತಾರೆ. ಅವ್ರು ಬರೋದ್ರೊಳಗಡೆ ಆ ಹುಡುಗಿನ ನೀವು ಕರ್ಕೊಂಡ್ ಬಂದು ಬೇಕಾದ್ರೆ ಆ ಹುಡುಗಿಯಿಂದಾನೆ ಇವ್ನ್ ಏನು ತಪ್ಪಿಲ್ಲ ಅಂತ ಹೇಳಿಸದಿದ್ರೆ ಇವನ್ನ ನಾವು ಬಿಟ್ಕೊಳ್ಸ್ತೀವಿ. ಇಲ್ಲ ಅಂತಿದ್ರೆ ನಮ್ ಕೈ ಮೀರಿ ಹೋಗ್ಬಿಡುತ್ತೆ. ಅದನ್ನ ಬಿಟ್ಟು ನಾವ್ ಏನನ್ನು ಕೂಡ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಪೊಲೀಸ್ನವರು. ಆಗ ಲಾಯರು ಹೊರಗಡೆ ಬಂದಿದ ತಕ್ಷಣನೇ ಅಲ್ಲಿ ಅಂದ್ರೆ ಪೊಲೀಸರು ಏನಂತ ಹೇಳಿದ್ರು, ನಮ್ ವಲ್ಲಭನಿಗೆ ಬೇಲ್ ಕೊಡ್ತಾರಂತ ಅಂತ ನಂದಕುಮಾರ್ ಹೋಗಿ ಕೇಳ್ತಾರೆ. ಇಲ್ಲ ಮಾವ, ಅವರು ಬೇಲ್ ಕೊಡಕ್ ಆಗಲ್ಲ, ಇದು ಹುಡುಗಿ ಕಿಡ್ನಾಪ್ ಕೇಸ್ ಅಲ್ವಾ, ಹಾಗಾಗಿ ತುಂಬಾನೇ ಮೇಲ್ಗಡೆಯಿಂದ ಪ್ರೆಷರ್ ಇದೆ ಅಂತ ಬೇರೆ ಹೇಳಿದ್ರು ಅಂತ ಅವ್ರ ಅಳಿಯ ಚಿದಂಬರ ಹೇಳ್ತಾರೆ. ಅಯ್ಯೋ, ನನ್ ಮಗನ ನಾನು ಇವತ್ತೇನೆ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವರು ಈ ತರ ಹೇಳ್ತಿದಾರಲ್ಲ, ನನ್ ಮಗ ಮತ್ತೆ ಮನೆಗ್ ಬಂದಿಲ್ಲ ಅಂತ ಇರ್ದಿದ್ರೆ ಅಮೂಲ್ಯ ಮತ್ತೆ ಗಿರಿಜನಿಗೆ ನಾನ್ ಏನಂತ ಹೇಳೋದು ಅಂತ ನಂದಕುಮಾರ್ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ದಿದ್ರೆ, ಬಾವಾ ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ, ಇದಕ್ಕೆ ಬೇರೆ ಏನೇನಾದ್ರೂ ಕೂಡ ಒಂದು ಉಪಾಯ ಇದ್ದೇ ಇರುತ್ತಲ್ವಾ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಸುಂದರ ಸಮಾಧಾನ ಮಾಡ್ತಾನೆ. ಹೌದು, ನಮ್ಗಿರೋದು ಇವಾಗ ಒಂದೇ ಒಂದು ಚಾನ್ಸ್ ಅಂತ ಅಂದ್ರೆ SI ಬೇರೆ ಊರಲ್ಲಿಲ್ಲ. ನಮ್ ಪುಣ್ಯಕ್ಕೇನೆ ನಾಳೆ ಅವರು ಬರೋದ್ರ ಒಳಗಡೆ ಆ ಹುಡುಗಿ ಎಲ್ಲಿದ್ದಾಳಂತ ನಾವು ಹುಡುಕ್ಬೇಕು. ಆಗ ಅವಳನ್ನ ಕರ್ಕೊಂಡ್ ಬಂದು ವಲ್ಲಭಂದು ತಪ್ಪಿಲ್ಲ ಅಂತ ಹೇಳ್ಸದಿದ್ರೆ ಮಾತ್ರ ನಾವು ವಲ್ಲಭನ್ನ ಬಿಡಿಸ್ಕೊಂಡು ಹೋಗ್ಬಹುದು. ಇಲ್ಲ ಅಂತಿದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅಂತ ಅವ್ರ ಅಳಿಯ ಹೇಳ್ತಾರೆ. ಈಗ ಪೊಲೀಸ್ನವ್ರನ್ನು ಕೂಡ ಹುಡುಕ್ತಾ ಇದಾರಲ್ವಾ, ಕೇಶವ ಮಾಧವ, ನೀವಿಬ್ರು ಕೂಡ ಆ ಹುಡುಕಿ ಅಂತ ಚಿದಂಬರ್ ಹೇಳ್ತಾರೆ. ಹೌದು, ಬಾವ ಹೇಳ್ತಾ ಇರೋದು ಕೂಡ ಸರಿಯಾಗಿದೆ. ಪೊಲೀಸ್ನವರು ಅವ್ರ ಕರ್ತವ್ಯನ ಮಾಡ್ಲಿ, ನಾವು ನಮ್ ಕೆಲ್ಸನ ನಾವು ಮಾಡೋಣ ಅಂತ ಮಾಧವ ಹೇಳ್ತಾರೆ. ನನಗೆ ಅಳಿಯಂದ್ರೆ ನಾನು ಒಂದ್ಸರಿ ವಲ್ಲಭನ ನೋಡ್ಬೇಕು, ಮಾತಾಡಿಸ್ಬೋದಾ ಅಂತ ಕೇಳ್ತಾರೆ. ಅಷ್ಟೇ ತಾನೇ ಮಾವ, ಬನ್ನಿ ಅಂತ ಒಳಗಡೆ ಕರ್ಕೊಂಡ್ ಬರ್ತಾರೆ. ಸ್ಟೇಷನ್ ಒಳಗಡೆ ನಂದಕುಮಾರ್ನ ನೋಡ್ಕೊಂಡು, ರೀ ಲಾಯರ್ ಸಾಹೇಬ್ರೆ, ಇವ್ರನ್ನ ಯಾಕ್ರಿ ಮತ್ತೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಪೊಲೀಸ್ನವರು ಬೈಬಿಡ್ತಾರೆ. ನೋಡಿ, ವಲ್ಲಭ ಇವ್ರ ಮಗ, ಅದಕ್ಕೆ ಅವ್ರ ಜೊತೆಗೇನೆ ಮಾತಾಡ್ಬೇಕಂತೆ, ಸ್ವಲ್ಪ ಅವನ್ನ ಕರ್ಸಿ ಅಂತ ಲಾಯರ್ ಹೇಳ್ತಾರೆ. ರೀ ಮುತ್ತಣ್ಣ, ಅವನ್ನ ಕರ್ಕೊಂಡ್ ಬನ್ರಿ ಅಂತ ಪೊಲೀಸ್ನವರು ಹೇಳಿದ ತಕ್ಷಣನೇ ವಲ್ಲಭನ ಇಬ್ರು ಪೊಲೀಸ್ನವರು ಕರ್ಕೊಂಡ್ ಬರ್ತಾರೆ. ವಲ್ಲಭನ್ ಪರಿಸ್ಥಿತಿ ನೋಡ್ಕೊಂಡು ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅವನ್ ಬಾಯಿ ಹಾಗೆ ಮುಗ್ದಲ್ಲೆಲ್ಲ ಗಾಯ ಆಗಿರುತ್ತೆ, ಎಲ್ಲಾ ಕಡೆನೂ ಕೂಡ ರಕ್ತ ಬರ್ತಾ ಇರುತ್ತೆ, ನೋವಿಂದ ನರಳ್ತಾ ಇರ್ತಾನೆ. ರೀ ಸಾಹೇಬ್ರೆ, ನಿಮ್ಗೇನಾದ್ರೂ ಮನುಷ್ಯತ್ವ ಇದೆಯೇನ್ರಿ? ನನ್ ಮಗ ಚಿಕ್ಕ ಹುಡುಗನು ಕೂಡ ಅಂತ ನೋಡ್ದೇನೆ ಒಬ್ಬ ಅಮಾಯಕನ ಮೇಲೆನೆ ಕೈ ಮಾಡಿದೀರಲ್ಲ ಅಂತ ನಂದಕುಮಾರ್ ಚೆನ್ನಾಗಿನೇ ಬೈಬಿಟ್ಟದಿದ್ರೆ, ರೀ ಅವನು ಒಬ್ಬ ಆರೋಪಿ ಸ್ಥಾನದಲ್ಲೇನೆ ಇರೋದು, ಜವಾಬ್ದಾರಿಯುತ ಸ್ಥಾನದಲ್ಲೇ ನಿಂತ್ಕೊಂಡು ಈ ತರ ಹಿಗ್ಗ ಹೊಡೆದಿದ್ರಲ್ವಾ, ಇದು ಅಫೆನ್ಸ್ ಅಂತ ನಿಮಗ್ ಗೊತ್ತಿಲ್ವಾ ಅಂತ ಲಾಯರ್ ಕೂಡ ಬೈಬಿಡ್ತಾರೆ. ನೋಡಿ, ವಿಕ್ಟಿಮ್ ಇಂದ ಸತ್ಯ ಬಾಯ್ ಬಿಡಿಸ್ಬೇಕು ಅಂತಂದ್ರೆ ನಾವು ನಮ್ ಕೆಲ್ಸನ ನಾವು ಮಾಡ್ಲೇಬೇಕು ಅಂತ ಪೊಲೀಸರು ಹೇಳ್ತಾ ಇದ್ದಿದ್ರೆ, ಏನ್ರಿ ಸತ್ಯ ಬಾಯ್ ಬಿಡಿಸೋದು? ಸುಳ್ಳನ್ನ ಸತ್ಯ ಅಂತಾನೆ ನೀವ್ ಇವಾಗ ಬಲವಂತವಾಗಿ ಒಪ್ಸೋಕಂತಾನೆ ಹೊರಟು ಹೋಗಿದ್ದೀರಾ. ಅದು ಮಾತ್ರ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮಗ್ನೆ ವಲ್ಲಭ, ನಿಮ್ಗೆ ಏನೂ ಆಗಲ್ಲ, ಆದಷ್ಟು ಬೇಗನೆ ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನಂದಕುಮಾರ್ ವಲ್ಲಭನ ಹತ್ರ ಹೇಳ್ತಾರೆ. ಏನ್ ಸರ್, SI ಇಲ್ದಿರೋ ಟೈಮ್ ಅಲ್ಲಿನೇ ಈ ತರ ಒಬ್ಬ ನಿರಪರಾಧಿ ಮೇಲೆನೆ ಕೈ ಮಾಡ್ತಿದ್ದೀರಲ್ಲ, ಇದು ನಿಮ್ಗೇನೆ ಸರಿ ಅಂತ ಅನ್ಸುತ್ತಾ ಅಂತ ಮತ್ತೆ ನಂದಕುಮಾರ್ ಅವರು ಅಳಿಯ ಕೇಳ್ತಾ ಇದ್ದಿದ್ರೆ, ಏನ್ ಸರ್, ನನ್ ಮಗನಿಗೆ ಇಷ್ಟೊಂದೆಲ್ಲ ಹೊಡೆದಿದ್ದೀರಲ್ಲ, ಅದು ರಕ್ತ ಬರುವಷ್ಟು ವಿಚಾರಣೆಗೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ರೆ ಈ ತರ ಅನ್ಯಾಯ ಮಾಡ್ಬಿಟ್ರಲ್ಲ ಅಂತ ನಂದಕುಮಾರ್ ವಲ್ಲಭನ್ನ ಹಿಡ್ಕೊಂಡು ಕೇಳ್ತಾ ಇದ್ದಿದ್ರೆ, ಏನ್ರಿ ಕಾನೂನನ್ನ ನಮ್ಗೇನೆ ಹೇಳ್ಕೊಡಕಂತ ಬಂದಿದ್ದೀರಲ್ಲ ನೀವು? ನೋಡಿ, ಮಾತಾಡ್ಬೇಕು ಅಂತ ಹೇಳಿದ್ದಕ್ಕೇನೆ ನಿಮ್ಗೆ ಅವಕಾಶ ಮಾಡ್ಕೊಟ್ಟಿರೋದು. ಅವನು ಇವಾಗ ಒಂದ್ ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ, ಅವನನ್ನ ನಮ್ ಸ್ಟೈಲ್ ಈ ರೀತಿ ವಿಚಾರಿಸೋದು ಅಲ್ಲದೆ ಚಿನ್ನ ರನ್ನ ಮುದ್ದು ಅಂತ
ತಲೆ ಸೌರಿ ಅವನ ಹತ್ರ ನಾವು ಮಾತಾಡ್ಬೇಕೇನ್ರಿ? ಕಾನೂನನ್ನ ನಮ್ಗೆನೆ ಹೇಳ್ಕೊಡ್ತೀರಾ ನೀವು, ಹೊಳ್ರಿ ಇಲ್ಲಿಂದ ಅಂತ ಪೊಲೀಸು ಬೈತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಸರಿಗೆ ಸ್ಟೇಷನ್ ಒಳಗಡೆನೆ ಚಂದ್ರು ಬಂದ್ಬಿಡ್ತಾರೆ. ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಕಾಂತ್ ಅಂತ, ಎಸ್ಐಗೆ ನಾನು ತುಂಬಾ ಚೆನ್ನಾಗಿನೇ ಗೊತ್ತು ಅಂತ ತಮ್ಮ ಪರಿಚಯನ ಮಾಡ್ಕೊಂಡ್ ಬಿಡ್ತಾರೆ. ಆಗ ಆ ಪೊಲೀಸ್ ಮಾತ್ರ ತುಂಬಾನೇ ಖುಷಿ ಆಗ್ಬಿಟ್ಟು, ಓ ಹೌದಾ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರನ್ನ ಚೇರ್ ನಲ್ಲೇನೆ ಕೂರಿಸ್ಬಿಟ್ಟು, ಸರ್ ಎಸ್ಐ ಊರಲ್ಲಿಲ್ಲ, ಅವರು ರಜೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಅಂದಾಗೆ ಇದು ಏನ್ ಕೇಸು ಸರ್? ಆಗ್ಲೇನೆ ಮನೆ ಹತ್ರ ಸರಿಯಾಗಿ ಮಾತಾಡಕೇನೆ ಆಗ್ಲಿಲ್ಲ ಅಂತ ಚಂದ್ರು ಕೇಳ್ತಾರೆ. ಇದು ಒಂದು ಕಿಡ್ನಾಪ್ ಕೇಸ್ ಸರ್. ಈ ವಲ್ಲಭ ಇದಾನಲ್ವಾ, ಇವನು ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ. ಕೇಸು ತುಂಬಾನೇ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಕರ್ಕೊಂಡ್ ಬಂದಿದೀವಿ ಅಂತ ಪೊಲೀಸ್ನವರು ಹೇಳ್ತಾರ. ಹೌದಾ, ಒಳ್ಳೆ ಕೆಲಸನೇ ಮಾಡಿದ್ರಿ ಸರ್. ಅವ್ರ ಇಡೀ ಫ್ಯಾಮಿಲಿನೇ ಸರಿ ಇಲ್ಲ. ಇವ್ ಇಟ್ಕೊಂಡಿದ್ದಾನಲ್ವಾ ಈ ನಂದ, ಇವನು 32 ವರ್ಷದ ಹಿಂದೆ ನಮ್ ತಂಗಿನ ಕಿಡ್ನಾಪ್ ಮಾಡಿ ಮದುವೆ ಅದಾದ ನಂತರ ಇಲ್ಲಿ ಇದಾನಲ್ವಾ ವಲ್ಲಭ, ಇವನು ಕೂಡ ಇತ್ತೀಚೆಗೆ ನಮ್ಮ ಅಣ್ಣನ ಮಗಳನ್ನ ಕಿಡ್ನಾಪ್ ಮಾಡಿ ಅವನನ್ನು ಕೂಡ ಮದುವೆ ಆಗ್ಬಿಟ್ಟ. ಹೀಗಾಗಿ ಇಡೀ ಫ್ಯಾಮಿಲಿಗೆನೆ ಈ ಕಿಡ್ನಾಪ್ ಅನ್ನೋದು ಒಂದು ಅಂಟ್ರೋಗನೆ ಆಗ್ಬಿಟ್ಟಿದೆ. ಈಗ ನಮ್ ಫ್ಯಾಮಿಲಿ ಅಲ್ವಾ, ನಾವು ಕೋರ್ಟ್ ಪೊಲೀಸು ಸ್ಟೇಷನ್ ಮೆಟ್ಲು ಹತ್ತೋ ಬೇಡ ಅಂತ ನಾವು ಅಲ್ಲೇನೆ ಸುಮ್ನಾಗ್ಬಿಟ್ವಿ ಸರ್. ಆದ್ರೆ ಇವಾಗ ಹೊರಗಡೆ ಫ್ಯಾಮಿಲಿ ಅವ್ರ ಮಗಳನ್ನು ಕೂಡ ಕಿಡ್ನಾಪ್ ಮಾಡಿದಾನೆ ಅಂತ ಅಂದಿದ್ರೆ ಎಲ್ಲಿವರೆಗೂ ಕೂಡ ಹೋಗ್ಬಿಟ್ಟಿದ್ದಾರೆ ನೋಡಿ ಸರ್. ಇವ್ರ ಫ್ಯಾಮಿಲಿ ಇದೆಯಲ್ವಾ ಒಂಥರ ಕ್ರಿಮಿನಲ್ ಫ್ಯಾಮಿಲಿ ಅಂತ ಚಂದ್ರು ಹೇಳ್ತಾನೆ. ಆಗ ಕೇಶವ ತುಂಬಾನೇ ಕೋಪ ಮಾಡ್ಕೊಂಡು ಚಂದ್ರ ಕಾಲ್ರು ಪಟ್ಟಿ ಹಿಡ್ಕೊಂಡು, ಏನು ಅಂತ ಹೇಳ್ದೆ ನೀನು, ನಮ್ ಫ್ಯಾಮಿಲಿನೇ ನೀನು ಕ್ರಿಮಿನಲ್ ಫ್ಯಾಮಿಲಿ ಅಂತ ಹೇಳ್ತೀಯ, ಎಷ್ಟು ಧೈರ್ಯ ನಿಂಗೆ ಅಂತ. ಹಾಗೆ ಕೇಶವ ರಗಳೆ ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಸರಿಯಾಗಿ ಮೀನಾ ಮಾಧವ್ ನಂಬರ್ಗೆ ಕಾಲ್ ಮಾಡ್ಬಿಡ್ತಾಳೆ. ಆಗ ಮಾಧವ ಸೈಡ್ ಅಲ್ಲೇ ಬಂದ್ಕೊಂಡು ಕಾಲ್ ರಿಸೀವ್ ಮಾಡ್ಬಿಟ್ಟು, ಹೇಳಿ ಮೀನಾ ಅವ್ರೆ ಅಂತ ಕೇಳ್ತಾರೆ. ಅದು ಬಾವಾ ಏನ್ ನಡೀತಾ ಇದೆ ಅಲ್ಲಿ ಅಂತ ಮೀನಾ ಕೇಳಿದ ತಕ್ಷಣ, ಅಯ್ಯೋ ಇಲ್ಲೊಂದು ದೊಡ್ಡ ಗಲಾಟೆ ನಡೀತಾ ಇದೆ ಅಂತ ನಡೆದಿರುವ ಎಲ್ಲ ವಿಷಯನೂ ಕೂಡ ಮಾಧವ ಹೇಳ್ಬಿಟ್ಟು, ಸರಿ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಇಲ್ಲಿ ಅಮ್ಮು ಮಾತ್ರ ಈ ವಿಷಯನೆಲ್ಲ ಕೇಳಿಸ್ಕೊಂಡು ಗಿರಿಜಾ ಮತ್ತೆ ಮೀನಾ ಆ ಕಡೆ ನೋಡೋದ್ರ ಒಳಗಡೆ ಹಾಗೆ ಓಡ್ ಬಂದ್ಬಿಡ್ತಾಳೆ ತನ್ನ ಅಪ್ಪನ ಮನೆಗೆನೆ. ಇನ್ನ ಒಂದ್ ಕಡೆ ಸ್ಟೇಷನ್ ಅಲ್ಲಿ ಗಲಾಟೆ ಆಗ್ತಿರೋದನ್ನ ನೋಡ್ಕೊಂಡು, ಏನ್ರಿ ಸ್ಟೇಷನ್ ಅಲ್ಲೇನೆ ಬಂದ್ಕೊಂಡು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಾ ಇದೀರಾ ನಂದಕುಮಾರ್, ಈಗ ನೀವು ನಿಮ್ ಮಕ್ಕಳು ಇಲ್ಲಿಂದ ಸುಮ್ನೆ ಹೋಗಿಲ್ಲ ಅಂತಿದ್ರೆ ನಿಮ್ಮೆಲ್ಲರೂ ಕೂಡ ನಾನು ಒದ್ದು ಒಳಗಡೆ ಹಾಕ್ಬೇಕಾಗುತ್ತೆ ಅಂತ ಪೊಲೀಸ್ನವರು ಬಂದು ವಾರ್ನಿಂಗ್ ಕೊಡ್ತಾರೆ. ಸರ್ ಇವ್ರ ಮಾತನ್ನ ನಂಬಿಡಿ ಸರ್, ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವ ಕಿಡ್ನಾಪ್ ಅನ್ನು ಕೂಡ ಮಾಡಿಲ್ಲ ಸರ್ ಅಂತ ನಂದಕುಮಾರ್ ಹೇಳ್ತಾರೆ. ನೋಡಿ ಅದನ್ನ ನೀವು ಬಾಯ್ ಮಾತಲ್ಲಿ ಹೇಳದಿದ್ರೆ ಆಗಲ್ಲ, ವಲ್ಲಭನ್ನ ಹೆಂಡತಿನ ಕರ್ಸಿ ಅವ್ರ ಕೈಯಿಂದ ನೀವು ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಕೊಡಿಸಿ ಅಂತ ಪೊಲೀಸ್ನವರು ಹೇಳ್ತಾರೆ. ಆಗ ನಂದಕುಮಾರ್ ತನ್ನ ಮನೆಯವರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಅಮೂಲ್ಯ ಮನೆ ಒಳಗಡೆ ಬಂದ್ಕೊಂಡು, ಅಪ್ಪ ಅಪ್ಪ ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಆಗ ಕಲಾ ಓಡ್ ಬಂದ್ಕೊಂಡು, ನೀನಿರಕ್ಕೆ ಇಲ್ಲಿಗೆ ಬಂದಿದ್ಯಾ, ನೋಡು ನಿಮ್ಮಪ್ಪ ಬರೋದ್ರೊಳಗಡೆ ಇಂದ ಹೊರಟೋಗ್ಬಿಡು, ಮತ್ತೆ ಏನಾದ್ರು ಅನಾಹುತ ಆಗೋಗ್ಬಿಡುತ್ತೆ ಅಂತ ಕಲಾ ಹೇಳ್ತಾ ಇರ್ಬೇಕಾದ್ರೆ ಆಗ ಚಂದ್ರು ಮತ್ತೆ ಬಾಕಿ ಉಳಿದವ್ರು ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ನೀನಾ ಎಷ್ಟು ಧೈರ್ಯ ಇದ್ದಿದ್ರೆ ನಮ್ಮ ಮನೆ ಒಳಗಡೆ ಕಾಲಿಟ್ಟಿದ್ಯಲ್ಲ, ನಿನ್ ಮುಖನು ಕೂಡ ತೋರಿಸಬಾರ್ದು ಅಂತ ನಾನು ಹೇಳಿದೆ ತಾನೆ, ನೀನ್ಯಾಕೆ ನಮ್ಮನೆ ಒಳಗಡೆ ಬಂದೆ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳ್ತಿರ್ಬೇಕಾದ್ರೆ, ಮಾತಾಡ್ಬೇಡಿ ನೀವು ಅಂತ ಅಮ್ಮ ಹೇಳ್ತಾಳೆ. ನೋಡಿ ನಿಮ್ ಪಾಲಿಗೆ ನಾನು ಸತ್ತೋಗಿರುವ ಮಗಳು ತಾನೆ ಅಂತಂದ್ರ ಮೇಲೆ ಸತ್ತೋಗಿರುವ ಹೆಣ ಜೊತೆಗೆ ಯಾಕೆ ಗುದ್ದಾಟ ಆಡ್ತಿದ್ದೀರಾ? ನನ್ ಗಂಡ ವಲ್ಲಭ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ, ಅಂತದ್ರಲ್ಲಿ ನಿಮ್ಗೆ ದ್ವೇಷ ಇರೋದು ನನ್ ಮೇಲೆ. ಅದನ್ನ ಬಿಟ್ಟು ನನ್ ಗಂಡನಿಗೆ ಏನಾದ್ರೂ ಅನ್ಯಾಯ ಮಾಡಕ್ ಹೋದ್ರೆ ನಾನ್ ಸುಮ್ನೆ ಬಿಡಲ್ಲ ಅಂತ ಅಮ್ಮ ಹೇಳ್ತಿರ್ಬೇಕಾದ್ರೆ, ನೋಡು ನಾನೇನ್ ಮಾಡಿದೀನಿ, ನಿನ್ ಗಂಡ ಯಾವ ತಪ್ಪು ಮಾಡಿದನು ಏನು, ಅದಕ್ಕೆ ಅವನು ಜೈಪಾಲಾಗಿರೋದು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಮಿಸ್ಟರ್ ಸೂರ್ಯಕಾಂತ್ ಹಾಗಾದ್ರೆ ನಿಮ್ ತಮ್ಮನ್ನ ಯಾಕೆ ಸ್ಟೇಷನ್ಗೆ ಕಳಿಸ್ಬಿಟ್ಟು ವಲ್ಲಭನ ಯಾವುದೇ ಕಾರಣಕ್ಕೂ ಬಿಡ್ಬೇಡಿ, ಕೇಸನ್ನು ಸ್ಟ್ರಾಂಗ್ ಮಾಡಿ ಅಂತ ಸ್ಟೇಷನ್ಗೆ ಯಾಕೆ ಕಳಿಸಿದೀರಾ? ನೋಡಿ ಹುಟ್ಟದ ನಿಮ್ ಜೊತೆಗೇನೆ ನಾನು ಇದ್ದವಳು, ಎಂತ ಚಿಲ್ಲರೆ ಕೆಲಸ ಮಾಡ್ತೀರಾ ಅಂತ ನನಗೆ ಚೆನ್ನಾಗೇನೆ ಗೊತ್ತು. ಆ ಎದುರುಗಡೆ ಮನೆಯವರನ್ನೇ ಕಂಡ್ರನೆ ಆಗಲ್ಲ, ಅವ್ರ ಮೇಲಿನ ದ್ವೇಷ ಸಾರ್ಸೋಕೋಸ್ಕರ ನೀವ್ ಏನೇನ್ ಕೆಲಸ ಮಾಡಿಲ್ಲ ಅಂತ ನನ್ಗೆ ಚೆನ್ನಾಗೇನೆ ಗೊತ್ತು. ಹಾಗಾಗಿ ನಿಮ್ ಬಗ್ಗೆ ನೀವ್ ಇವಾಗ ಹೇಳ್ಕೊಳಕೇನೆ ಬರ್ಬೇಡಿ. ಊರ್ ತುಂಬಾ ನಾನ್ ಒಳ್ಳೆಯವನು, ನಾನ್ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕನಾಗಿರುವ ಯೋಗ್ಯತೆನೂ ಕೂಡ ನಿಮ್ಗಿರ್ಬೇಕು, ಆದ್ರೆ ಅದು ನಿಮ್ಗಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ರೆ, ಅಮೂಲ್ಯ ಏನೇ ಮಾತಾಡ್ತಿದ್ಯಾ, 20 ವರ್ಷದಿಂದ ನಿನ್ನ ಸಾಕಿ ಬೆಳೆಸಿದ್ದಾರೆ ಅಂತದ್ರಲ್ಲಿ ಅವ್ರ ಮುಂದೆನೆ ನಿಂತ್ಕೊಂಡು ಈ ತರ ಎಲ್ಲ ಮಾತಾಡ್ತಿದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗಲ್ವಾ ಅಂತ ನಿನ್ ಗೊತ್ತಾಗಲ್ವಾ ಅಂತ ಇಂದ್ರ ಹೇಳ್ತಿರ್ಬೇಕಾದ್ರೆ ಆಗ ಅಮೂಲ್ಯ ಮಧ್ಯದಲ್ಲಿ ಯಾರನ್ನು ಕೂಡ ಮಾತಾಡಬಾರ್ದು, ಇದು ಅಪ್ಪ ಮಗಳ ಜೊತೆಗೇನೆ ಮಾತಾಡ್ತಾ ಇರೋದು, ಮಧ್ಯದಲ್ಲಿ ನಿಮ್ಮಂತವ್ರಿಗೆಲ್ಲ ಏನ್ ಮಾತು, ಸುಮ್ನೆ ಸೈಡ್ ಅಲ್ಲಿ ನಿಂತ್ಕೋಬೇಕು ಅಂತ ಅಮ್ಮ ಹೇಳ್ತಾ ಇದ್ದಿದ್ರೆ, ಎಷ್ಟೇ ಧೈರ್ಯ, ನಮ್ಮ ಮನೆಗೆ ಬಂದ್ಕೊಂಡು ನಮ್ಮ ಅಮ್ಮನಿಗೆನೆ ಎದುರುತ್ರ ಕೊಡ್ತೀಯಲ್ವಾ ನಿನ್ನ ಅಂತ ಹೇಳಿ ಅಮ್ಮಗೆನೆ ಹೊಡೆಯಕಂತ ಕೈ ಎತ್ತು ಬಿಡ್ತಾನೆ ಶ್ರೀಕಂಠ. ಆಗ ಅವ್ನ ಕೈನ ಗಟ್ಟಿಗೆನೆ ಹಿಡ್ಕೊಂಡು, ಇಳಿಸೋ ಕೈನ ಚಿಲ್ರೆ, ನೋಡು ಇಷ್ಟು ವರ್ಷ ಅಣ್ಣ ಅಂತ ಕರೆದು ನಿನ್ನ ನಾನು ತಪ್ಪು ಮಾಡ್ಬಿಟ್ಟೆ, ಯಾಕಂತಂದ್ರೆ ಈ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲೇ ಇರುವ ಕ್ಯಾಟಗರಿ ನಿಂದು, ಹಾಗಂತ ಹೇಳ್ಬಿಟ್ಟು ಸುಮ್ನೆ ಇಲ್ಲಿಂದ ಹೊರಟೋದ್ರೆ ಒಳ್ಳೇದು, ಇಲ್ಲ ಅಂತಿದ್ರೆ ಅಣ್ಣ ಅಂತಾನು ಕೂಡ ನೋಡ್ದೇನೆ ನಿನ್ ಕಪಾಳಕ್ಕೆ ಚೆನ್ನಾಗಿ ನಾನ್ ಬಾರಿಸ್ಬೇಕಾಗುತ್ತೆ, ಹುಷಾರ್. ಮಿಸ್ಟರ್ ಸೂರ್ಯಕಾಂತ್ ಒಂದ್ ಮಾತನ್ನ ಸರಿಯಾಗಿನೇ ಹೇಳ್ತೀನಿ, ಕರೆಕ್ಟ್ ಆಗಿನೇ ಕೇಳಿಸ್ಕೊಳ್ಳಿ. ಇಷ್ಟು ದಿನ ನೀವ್ ಏನೇ ಮಾಡದಿದ್ರು ಕೂಡ ನಾನು ಸಹಿಸ್ಕೊಂಡಿದ್ದೆ, ಯಾಕೆ ಗೊತ್ತಾ, ನೀವು ನನ್ನ ಅಪ್ಪ ಅಂತ. ಇನ್ ಮುಂದೆ ನಿಮ್ಮಿಂದ ಆ ಮನೆಯವರಿಗೆ ಏನಾದ್ರೂ ನನ್ ಗಂಡನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದಿದ್ರೆ ನೀವು ನನ್ನ ಅಪ್ಪ ಅಂತಾನು ಕೂಡ ನಾನು ಮರಿಬೇಕಾಗುತ್ತೆ, ಹುಷಾರ್ ಅಂತ ಚಿಟ್ಕ ಹೊಡೆದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಇನ್ನ ಒಂದ್ ಕಡೆ ನಂದಕುಮಾರ್ ತನ್ನ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದಿದ ತಕ್ಷಣನೇ, ಕೇಶವ ಯಾಕೋ ನೀನು ಈ ತರ ಎಲ್ಲ ಅಗ್ರೆಸಿವ್ ಆಗ್ಬಿಟ್ಟೆ, ಒಂದ್ ವೇಳೆ ನೀನ್ ಆತರ ಮಾಡದಿದ್ರ ಮತ್ತೆ ಪೊಲೀಸ್ನವರಿಗೆ ನಮ್ಮೇಲಿರುವ ಅಭಿಪ್ರಾಯನೂ ಕೂಡ ಚೇಂಜ್ ಆಗ್ಬಿಡುತ್ತೆ ಅಂತ ಕೇಶವನ್ನ ಮಾಧವ ಅವರು ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ, ಕೇಶವ ಸಮಾಧಾನ ಮಾಡ್ಕೊಳ್ಳು ಅಂತ ನಂದಕುಮಾರ್
ನಂದಕುಮಾರ್ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆನೆ ಚಂದ್ರನು ಕೂಡ ಬಂದ್ಬಿಡ್ತಾರೆ. ಏನೇ ಇದು ನಂದ ಮಾತಿಗೆನೆ ನಿನ್ ಮಕ್ಕಳು ಕಾಲರ್ ಪಟ್ಟಿನೇ ಹಿಡಿತಾರಲ್ಲ, ಸ್ವಲ್ಪ ನೆಟ್ಟಿಗೆನೆ ನಿನ್ ಮಕ್ಳಿಗೆನೆ ಬುದ್ಧಿನೇ ಹೇಳು. ನೋಡು, ನೀವು ನನ್ ಕಾಲರ್ ಪಟ್ಟಿ ಹಿಡಿದಿದ್ರೆ ನಾನ್ ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿಮ್ ಕುತ್ತಿಗೆನೆ ನಾನು ಹಿಡಿದ್ ಬಿಡ್ತೀನಿ. ನೋಡು, ವಲ್ಲಭ ಮಾಡಿರುವ ಅವನು ಕೆಲ್ಸಕ್ಕೇನೆ ಈಗ ಪರಿಸ್ಥಿತಿನೇ ಅವ್ನ್ ಕುತ್ತಿಗೆನೆ ಹಿಡಿದ್ ಬಿಟ್ಟಿದೆ. ನಂದ್ರ ನೀನ್ ಸ್ವಲ್ಪ ಹುಷಾರು, ಪರಿಸ್ಥಿತಿಯಿಂದ ನೀನೇನಾದ್ರೂ ಉಸಿರು ಕಟ್ಟಿ ಸತ್ತೋಗ್ಬಿಟ್ಯಾ ಅಂತ ಹೇಳಿ ಅಲ್ಲಿಂದ ಚಂದ್ರು ಹೊರಟೋಗ್ಬಿಟ್ರೆ, ಬನ್ನಿ ಮಾವ ನಾವು ಮನೆಗ್ ಹೋಗೋಣ ಅಂತ ಅವ್ರ ಅಳಿಯ ಕರೆದ್ ಬಿಡ್ತಾರೆ. ಅಯ್ಯೋ ಮನೆಗ? ಇಲ್ಲ ನನ್ ಮಗ ನಾನ್ ಇಲ್ಲಿ ಇರ್ಬೇಕಾದ್ರೇನೆ ಅವ್ನಿಗೆ ಎಷ್ಟೆಲ್ಲ ಹೊಡೆದಿದ್ದಾರೆ, ನಾನ್ ಇಲ್ಲಿಂದ ಹೊರಟೋಗ್ಬಿಟ್ರೆ ಪಾಪ ನನ್ ಮಗನಿಗೆ ಇನ್ನಷ್ಟು ಹೊಡೆದ್ ಬಿಡ್ತಾರೆ, ನಾನ್ ಇಲ್ಲೇ ಇರ್ತೀನಿ ಅಂತ ನಂದಕುಮಾರ್ ಹಠ ಹಿಡಿತಾ ಇರ್ಬೇಕಾದ್ರೆ, ಬಾಬಾ ಆತರ ಎಲ್ಲ ಏನೂ ಆಗಿಲ್ಲ, ಅವ್ರಿಗೂ ಕೂಡ ಒಂದ್ ಕಾನೂನು ಅಂತ ಇದೆಯಲ್ವಾ, ನಾನ್ ಇಲ್ಲೇನೆ ಇರ್ತೀನಿ, ವಲ್ಲಭನ್ ಮೈ ಮೇಲೆ ಒಂದ್ ಸೊಳ್ಳೆ ಕೂತ್ಕೊಳ್ಳೋಕ್ಕೂ ಕೂಡ ನಾನ್ ಬಿಡಲ್ಲ, ನೀವು ಹೊರಡಿ ಅಂತ ಅವ್ರ ಅಳಿಯ ಚಿದಂಬರ ಹೇಳ್ತಾ ಇರ್ಬೇಕಾದ್ರೆ, ಹೌದಪ್ಪ ನೀವು ಮನೆಗ್ ಹೋಗಿದ್ರೆ ಮಾತ್ರ ಮನೆಯವರೆಲ್ಲರೂ ಕೂಡ ಸ್ವಲ್ಪ ಧೈರ್ಯದಿಂದ ಇರ್ತಾರೆ, ನೀವು ಮನೆಗ್ ಹೋಗಿಲ್ಲ ಅಂತ ಹೇಳಿದ್ರೆ ಇಲ್ಲೇನೋ ದೊಡ್ಡದಾಗಿದೆ ಅಂತ ಅವ್ರನ್ನು ಕೂಡ ಅನ್ಕೊಳ್ಳಲ್ವಾ, ನೀವು ಹೊರಡಿ ಅಂತ ಮಾಧವನು ಕೂಡ ಹೇಳ್ತಾನೆ. ಬಾವಾ ಬನ್ನಿ ನೀವು ಅಂತ ಹೇಳಿ ಸುಂದ್ರ ನಂದಕುಮಾರ್ನ ಕರ್ಕೊಂಡು ಅಲ್ಲಿಂದ ಹೊರಟಿದ ತಕ್ಷಣನೇ ಇಲ್ಲಿ ಮಾಧವ ಮಾತ್ರ ಮಂಡಿ ಊರಿ ಕೆಳಗಡೆ ಕುಸಿದು ಕೂತ್ಕೊಂಡು ಜೋರಾಗಿ ಅಳಕೆನೆ ಸ್ಟಾರ್ಟ್ ಮಾಡ್ತಾನೆ. ಅಣ್ಣ ಏನಾಯ್ತು ಅಂತ ಕೇಶವ ಕೇಳ್ತಾ ಇದ್ದಿದ್ರೆ, ಅಪ್ಪ ಇದಾರಂತ ನಾನು ಸಮಾಧಾನ ಮಾಡ್ಕೊಂಡು ಚಿಕ್ಕುನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಮಾಧವ ಅವರು ಜೋರಾಗಿನೇ ಅಳಕೆನೆ ಸ್ಟಾರ್ಟ್ ಮಾಡ್ತಾರೆ. ಅಣ್ಣ ಏನೂ ಆಗಲ್ಲ, ಸಮಾಧಾನ ಮಾಡ್ಕೋಣ, ನಾವ್ ಏನಾದ್ರೂ ಮಾಡಿ ಆ ಹುಡುಗಿನ ಆದಷ್ಟು ಬೇಗನೆ ಹುಡುಕ್ಬೇಕು, ಅಣ್ಣ ನಿನ್ ಒಂದ್ ನಿಮಿಷ ಇಲ್ಲೇ ಇರು, ಬನ್ನಿ ಬಾವಾ ಅಂತ ತನ್ನ ಭಾವನ ಕರ್ಕೊಂಡು ಮತ್ತೆ ಸ್ಟೇಷನ್ ಒಳಗಡೆ ಹೋಗ್ತಾನೆ ಕೇಶವ. ಇಲ್ಲಿ ಕೇಶವ ಮತ್ತೆ ಲಾಯರು ಮತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದಿದ ತಕ್ಷಣನೇ, ರೀ ಮತ್ತೆ ಯಾಕ್ರಿ ಇವ್ರನ್ನ ಕರ್ಕೊಂಡ್ ಬಂದ್ರಿ ಅಂತ ಪೊಲೀಸ್ನವರು ಕೂಗ್ಬಿಡ್ತಾರೆ. ಸರ್ ನೋಡಿ, ಆಗಿರೋದಂತೂ ಆಗೋಯ್ತು, 2 ನಿಮಿಷ ವಲ್ಲಭನ್ ಜೊತೆಗೇನೆ ಮಾತಾಡ್ಬೇಕಂತೆ, ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾರೆ. ಸರಿ ಆಯ್ತು ಅಂತ ಪೊಲೀಸ್ನವರು ಹೇಳಿದ ತಕ್ಷಣನೇ ಕೇಶವ ವಲ್ಲಭನ್ ಹತ್ರನೇ ಬಂದ್ಕೊಂಡು, ವಲ್ಲಭ ಏನಾಗಿದೆ ಅಂತ ಕರೆಕ್ಟ್ ಆಗಿ ಹೇಳು ಅಂತ ಹೇಳ್ತಾರೆ. ವಲ್ಲಭ ನಡೆದಿರುವ ಎಲ್ಲಾ ಇನ್ಸಿಡೆಂಟ್ ಅನ್ನು ಕೂಡ ಹೇಳ್ಬಿಡ್ತಾನೆ. ಹಾಗಾದ್ರೆ ಆ ಹುಡುಗಿ ಕೊನೆಯದಾಗಿ ಎಲ್ಲಿ ಇಳ್ಕೊಂಡ್ಲು ಅಂತ ವಲ್ಲಭನ್ ಹತ್ರ ಕೇಶವ ಕೇಳ್ತಾರೆ. ಕೇಶವ ಒಂದು ಹೆಸರನ್ನ ಹೇಳಿದ ತಕ್ಷಣನೇ, ಸರಿ ಹಾಗಾದ್ರೆ ನೀವು ಅಲ್ಲೇನೆ ಹೋಗ್ಬಿಟ್ಟು ಹುಡುಕದಿದ್ರೆ ಆ ಹುಡುಗಿ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ಬಹುದು ಅಂತ ವಲ್ಲಭ ಹೇಳ್ತಾನೆ. ಸರಿ ಆಯ್ತು, ಮುಂದಿನದೆಲ್ಲ ನಾನ್ ನೋಡ್ಕೊಂತೀನಿ, ನೀನ್ ಯಾವ್ದಕ್ಕೂ ಕೂಡ ಯೋಚನೆ ಮಾಡ್ಬೇಡ, ಆದಷ್ಟು ಬೇಗನೆ ಮತ್ತೆ ನಾನ್ ಬರ್ತೀನಿ ಅಂತ ಹೇಳಿ, ಬನ್ನಿ ಬಾವ ಅಂತ ಹೇಳಿ ಮತ್ತೆ ಸ್ಟೇಷನ್ ಇಂದ ಹೊರಗಡೆ ಹೋಗ್ತಾನೆ ಕೇಶವ. ಇಲ್ಲಿ ನಂದಕುಮಾರ್ ಮತ್ತೆ ಸುಂದ್ರ ಮನೆಗ್ ಬಂದಿದ ತಕ್ಷಣನೇ ಗಿರಿಜಾ ತುಂಬಾನೇ ಖುಷಿಯಾಗ್ಬಿಟ್ಟು, ರೀ ವಲ್ಲಭ ಎಲ್ಲಿರಿ, ಅದು ಹಿಂದ್ಗಡೆನೆ ನಿಮ್ ಹಿಂದೆ ಮಾಧವ್ ಮತ್ತೆ ಕೇಶವನ್ ಜೊತೆಗೇನೆ ಬರ್ತಾ ಇದ್ದಾನ, ಎಲ್ಲಿರಿ ನನ್ ಮಗ ಎಲ್ಲಿ ಅಂತ ಗಿರಿಜಾ ಕಣ್ಣೀರ್ ಹಾಕೊಂಡು ಕೇಳ್ತಿರ್ಬೇಕಾದ್ರೆ, ಅಕ್ಕ ಸಮಾಧಾನ ಮಾಡ್ಕೋಕ, ಪೊಲೀಸ್ನವರು ನಮ್ ವಲ್ಲಭನ್ನ ಬಿಟ್ಟಿಲ್ಲ ಅಂತ ಸುಂದ್ರ ಹೇಳ್ತಾನೆ. ಸುಂದ್ರ ಏನು ಹೇಳ್ತಿದ್ಯಾ, ನಮ್ ವಲ್ಲಭನ್ನ ಬಿಟ್ಟಿಲ್ವಾ, ಅವ್ನ್ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಾನೆ ಅಂತ ಗಿರಿಜಾ ಕೇಳ್ತಾರೆ. ಅಕ್ಕ ಅದು ನಮ್ಗೆಲ್ರಿಗೂ ಕೂಡ ಗೊತ್ತು, ಆದ್ರೆ ಪೊಲೀಸ್ನವ್ರಿಗೆ ಅದು ಗೊತ್ತಾಗ್ಬೇಕು ಅಂತ ತಿಳಿದಿದ್ರೆ ಸಾಕ್ಷಿ ಬೇಕಲ್ವಾಕ, ಆ ಸಾಕ್ಷಿನ ನಾವು ತರೋವರೆಗೂ ಕೂಡ ವಲ್ಲಭ ಜೈಲಲ್ಲೇ ಇರ್ಬೇಕಾಗುತ್ತೆ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಸುಂದ್ರ ಹೇಳ್ತಾ ಇದ್ದಿದ್ರು. ಅಯ್ಯೋ ದೇವ್ರೆ, ಎಲ್ಲಾ ಕಷ್ಟನೂ ಕೂಡ ನಮ್ಗೇನೆ ಯಾಕೆ ಕೊಡ್ತೀಯ, ನನ್ ಮಗ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಮನೆಗ್ ಬರ್ತಾನೆ ಅಂತ ನನ್ಗೆ ಎಷ್ಟೊಂದು ಖುಷಿಯಲ್ಲಿದೆ ಅಂತ ಗಿರಿಜಾ ಅಳ್ತಾರೆ. ಆಗ ಮೀನಾ ಸಮಾಧಾನ ಮಾಡ್ತಾಳೆ. ಹೇಗ್ ಮೀನಾ ಸಮಾಧಾನ ಮಾಡ್ಕೊಳ್ಳಿ, ಒಂದ್ ವೇಳೆ ನನ್ ಮಗ ಜೈಲಿಗೆ ಹೋಗಕ್ಕೆ ಆ ಎದುರುಗಡೆ ಮನೆಯವ್ರು ಏನಾದ್ರೂ ಕಾರಣ ಆದಿದ್ರೆ ಈ ಹೆತ್ತು ತಾಯಿ ಸಂತ ನಾನ್ ಹಾಕಿರುವ ಶಾಪ ಅವರಿಗೆ ತಟ್ಟುತ್ತೆ ಅಂತ ಗಿರಿಜಾ ಮತ್ತೆ ಜೋರಾಗಿ ಅಳ್ತಾ ಇರ್ಬೇಕಾದ್ರೆ, ಮಾವ ಬೆಳಿಗ್ಗೆಯಿಂದ ಅತ್ತೆ ಒಂದೇ ಸಮನೆ ಅಳ್ತಾ ಇದ್ರೆ ಅತ್ತೆನ ಕರ್ಕೊಂಡೋಗಿ ಸಮಾಧಾನ ಮಾಡಿ ಅಂತ ಮೀನಾ ನಂದಕುಮಾರ್ ಜೊತೆಗೆ ಗಿರಿಜನ ಕಳಿಸಿದ ತಕ್ಷಣನೇ ಅಮೂಲ್ಯ ಕುಸಿದು ಕೆಳಗಡೆ ಕೂತ್ಕೊಂಡು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.